ನೀವು ನೋಡ್ತಾ ಇದ್ದೀರಾ ಇಲ್ಲಿ ಹೊಸ ಡಿಸೈನ್ ಕ್ರಿಸ್ ಕ್ರಾಸ್ ಕೇಕ್ 3 ಲೇಯರಲ್ಲಿ. ಫ್ರೆಂಡ್ಸ್, ಸೊ ಇದು ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನಾನು ನಿಮಗೆ ಅಂತ ಹೇಳಬೇಕು. ಸೊ ಇದು ಕ್ರಿಸ್ ಕ್ರಾಸ್ ಕೇಕ್ ಫಸ್ಟ್ ಟೈಮ್ ನನಗೆ ಬಂದಿದೆ. ಆದರೆ ಇದು ಹೇಗೆ ಮಾಡಬೇಕು ಅಂತ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ನಾನು ಯೂಟ್ಯೂಬ್ನಲ್ಲಿ ತುಂಬ ವಿಡಿಯೋ ಮತ್ತು ನೋಡಿದ್ದೇನೆ. ಇದು ಒಂದು ಚಾಲೆಂಜ್ ಹಾಗೆ ನಾನು ತಗೊಂಡಿದ್ದೇನೆ ಮಾಡಬೇಕಂತ. ಅವರಿಗೆ 2 ಲೇಯರ್ ಬೇಕಿತ್ತು. ನಾನು ಇನ್ನೊಂದು ಸ್ಟೆಪ್ ಮುಂಚೆ 3 ಲೇಯರ್ ಮಾಡ್ತೀನಿ ಅಂತ ಒಂದು ನನಗೆ ಕಾನ್ಫಿಡೆಂಟ್ ಇತ್ತು. ಸೊ ಇದು ಕೇಕ್ ಮಾಡುವ ಮುಂಚೆ ನಮಗೆ ಸ್ವಲ್ಪ ಪ್ರಿಪರೇಷನ್ ಬೇಕು. ಅಂದರೆ ನನ್ನ ಬೋರ್ಡ್ ಒಂದಾಗೋದಿಲ್ಲ, 3 ತಗೊಳ್ಳಿಕ್ಕೆ ಉಂಟು. ಸೊ ಇದು 3 ಲೇಯರ್ಸ್, 2 ಲೇಯರ್ಸ್ ಆದರೆ 2 ಬೋರ್ಡ್ ಆಗ್ತದೆ. 3 ಲೇಯರ್ಸ್ ಇದ್ದರೆ 3 ಬೋರ್ಡ್ ಬೇಕು. ಅದನ್ನು ಉಲ್ಟಾ ಮಾಡಿ, ಫಸ್ಟ್ ಉಲ್ಟಾ ಮಾಡಿದ್ಮೇಲೆ ಎಲ್ಲಿ ನಮಗೆ ಇಡಲಿಕ್ಕೆ ಉಂಟು ಕೇಕ್, ಸೊ ಹಾಗೆ ಮೆಷರ್ಮೆಂಟ್ ಉಂಟು. ನಾನು ಇದ್ರದ್ದು ವಿಡಿಯೋ ಮಾಡಲಿಲ್ಲ, ಮಾಡಬೇಕಿತ್ತು. ಸೊ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಹೇಗೆ ಮಾಡಿದ್ದೀನಿ ಅಂತ. ಬೋರ್ಡ್ ಉಲ್ಟಾ ಮಾಡಿ ಎಲ್ಲಿ ನಮಗೆ ಇಡಲಿಕ್ಕೆ ಉಂಟು ಸೆಕೆಂಡ್ ಬೋರ್ಡ್ ಇಟ್ಟು, ಥರ್ಡ್ ಬೋರ್ಡ್ ಇನ್ನು ಅದರ ಮೇಲೆ ಇಟ್ಟು ಪೆನ್ಸಿಲ್ನಿಂದ ಮೆಷರ್ಮೆಂಟ್ ಮಾಡಲಿಕ್ಕೆ ಉಂಟು. ಮತ್ತು ಅದರದ್ದು ಸೆಂಟರ್ ಪಾಯಿಂಟ್ ಎಲ್ಲಿ ಉಂಟು ಅದನ್ನು ಪೀಸ್ ಮಾಡಲಿಕ್ಕೆ ಉಂಟು. ಸೀಸರಿಂದ ಮಾಡಿದರೆ ಆಗ್ತದೆ. ಅದು ಯಾಕೆ ಅಂದರೆ ಮತ್ತೆ ನಮಗೆ ಒಂದು ಡಬಲ್ ಇಡಲಿಕ್ಕೆ ಉಂಟು ಬೋರ್ಡ್ ಮೇಲೆ. ಕೆಳಗಿದು ಮೇಯ್ನ್ ಬೇಸ್ದು ಎಲ್ಲಿ ಉಂಟು ಅಲ್ಲಿ ಡಬಲ್ ಇಟ್ಟ ಮೇಲೆ ಈ ಕೇಕನ್ನು ನೀವು ಶಾರ್ಟ್ಸಲ್ಲಿ ನೋಡಿರ್ಬೋದು. ನಾನು ಶಾರ್ಟ್ಸ್ ಮಾಡಿದ್ದೇನೆ, ಅದನ್ನೇ ಇಡಲಿಕ್ಕೆ ಉಂಟು. ಸೊ ಮೇಲಿಂದ ನಾವು ಅದನ್ನು ಪ್ಲೇಸ್ ಮಾಡಬೇಕು ಒಂದಕ್ಕೆ ಒಂದ ಮೇಲೆ, ಆವಾಗನೇ ಅದು ಸ್ಟಿಫ್ ಆಗ್ತದೆ. ಸೊ ಇದು ಕೇಕ್ದು ನನಗೆ ಹೆದರಿಕೆ ಇತ್ತು, ಇದು ಅವರಿಗೆ ಸಿಗ್ತದೆ ಇಲ್ವಾ ಅಂತ ಕ್ಲೈಂಟ್ಗೆ. ಆದರೆ ಪರ್ಫೆಕ್ಟಾಗಿ ಅವರಿಗೆ ಸಿಕ್ಕಿದೆ, ಏನಾಗಲಿಲ್ಲ, ಡ್ಯಾಮೇಜ್ ಎಂತ ಆಗಲಿಲ್ಲ. ಸೊ ಅದೇ ಖುಷಿ. ಸೊ ಬನ್ನಿ ನೀವು ನೋಡಿ ನಾನು ಇದು ಕೇಕನ್ನು ಹೇಗೆ ಮಾಡಿದ್ದೇನೆ ಅಂತ. ಇದು 2 kgದ ಕೇಕ್, ಆದರೆ ಇದನ್ನು ನಾನು 3 kg ಬೇಸಲ್ಲಿ ಮಾಡಿದ್ದೇನೆ. ಅಂದರೆ 1 kgದ ಹಾಗೆ ಮಾಡಿದ್ದೀನಿ. ಸೊ ಇಲ್ಲಿ ನಾನು ತಗೊಂಡ ಇದ್ದೀನಿ ಇದು ಬೋರ್ಡ್. ನಾನು ಹೇಳಿದ ಹಾಗೆ ಇದು ಬೋರ್ಡು 3 ಬೋರ್ಡ್ ತಗೊಂಡಿದ್ದೇನೆ. ಅದನ್ನು ಮೆಷರ್ ಮಾಡಿ ನೋಡಿ. ನಿಮಗೆ 2 ಬೋರ್ಡ್ಗೆ ಸೆಂಟರ್ ಪಾಯಿಂಟ್ ಸಿಗ್ತದೆ, ಇನ್ನೊಂದು ಬೋರ್ಡ್ಗೆ ಸಿಕ್ಕುವುದಿಲ್ಲ, ಅದು ಸೈಡ್ಗೆ ಹೋಗ್ತದೆ. ಸೊ ಇದು ಮೇಯ್ನ್ ಬೇಸ್, ಇದು ಡ್ರಮ್ ಬೋರ್ಡು. ಈ ಬೋರ್ಡ್ ತುಂಬ ಗಟ್ಟಿ ಇರ್ತದೆ, 2-3 kgಗೆ ಪರ್ಫೆಕ್ಟ್ ಉಂಟು. ಇಲ್ಲಿಗೆ ನಡುವಲ್ಲಿ ನಾನು ಇದನ್ನು ಒಟ್ಟೆ ಮಾಡಿದ್ದೇನೆ. ಸೊ ಇದು ಡಬಲ್ ಇಟ್ಟಿದ್ದೇನೆ, ಅದಕ್ಕೆ ನಾನು ಫೆವಿಸ್ಟಿಕ್ ಅಂಟಿಸಿದ್ದೇನೆ. ಫೆವಿಸ್ಟಿಕ್ನಿಂದ ಅದನ್ನು ಪ್ಲೇಸ್ ಮಾಡಿದ್ದೇನೆ. ಸ್ವಲ್ಪ ಹೊತ್ತು ನಂತರ ಅದು ಸ್ಟಿಕ್ ಆಗಿದೆ. ಸೊ ಕೆಳಗಿದು ಬೇಸ್ ನಂದು ಇತ್ತು ಚಾಕ್ಲೇಟ್ದು. ಸೊ ಸೇಮ್ ಚಾಕ್ಲೇಟ್ದು ನಾನು ಗನಾಶ್ ಹಾಕಿ ಅದಕ್ಕೆ ಚೋಕೋ ಚಿಪ್ ಹಾಕಿ ಎಲ್ಲ ಇದು ಮಾಡಿದ್ದೇನೆ. ನೆಕ್ಸ್ಟ್ 2 ಫ್ಲೇವರ್ ಸಹ ನಾನು ನ್ಯೂಟೆಲ್ಲ ಕೇಕೆ ಮಾಡಿದ್ದೇನೆ. ಸೊ ನ್ಯೂಟೆಲ್ಲದು ಬಾಟಲ್ ತಂದು ಹೀಗೆ ಕ್ರೀಮಲ್ಲಿ ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ಉಂಟು, ಆವಾಗ ನ್ಯೂಟೆಲ್ಲದು ಫ್ಲೇವರ್ ಬರ್ತದೆ. ಮತ್ತು ಸೇಮ್ ಬೋರ್ಡನ್ನು ಸಹ ಸ್ವಲ್ಪ ಕಟ್ ಮಾಡಿದ್ದೇನೆ ಸೈಡಲ್ಲಿ. ಇದು 1/2 kgದು ಬೋರ್ಡು, ಅದಕ್ಕೆ 1 kgದು ಕೇಕ್ ಪರ್ಫೆಕ್ಟ್ ಇರ್ತದೆ. ಅಂದರೆ ಇಡ್ಲಿಕ್ಕೆ ಇರ್ತದಲ್ಲ ಮೇಲೆ, ಆವಾಗ ಬೋರ್ಡ್ ಕಾಣಬಾರ್ದು ಅಂತ ಅದಕ್ಕೆ. ಸೊ ನೋಡಿ ನಾನು ಕ್ರೀಮ್ ಹಾಕಿದ್ದೇನೆ ಮತ್ತು ನ್ಯೂಟೆಲ್ಲ ಹಾಕಿದ್ದೇನೆ, ಆದರೆ ನ್ಯೂಟೆಲ್ಲ ಸ್ಪ್ರೆಡ್ ಆಗ್ತಾ ಇರಲಿಲ್ಲ ಕೋಲ್ಡ್ನಿಂದ. ಸೊ ಅದಕ್ಕೆ ನಾನು ಎಂತ ಮಾಡಿದ್ದೇನೆ, ಹೀಗೆ ಪೈಪಿಂಗ್ ಬ್ಯಾಗಲ್ಲಿ ನ್ಯೂಟೆಲ್ಲ ನಾನು ಫಿಲ್ ಮಾಡಿ ಮತ್ತು ಅದನ್ನು ಮೇಲೆ ಕ್ರೀಮ್ ಮೇಲೆ ಕವರ್ ಮಾಡಿದ್ದೇನೆ. ಹೀಗೆ ಇಲ್ಲದೆ ಕಷ್ಟ ಆಗ್ತದೆ, ಸ್ಪ್ರೆಡ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದು ಕರೆಕ್ಟ್ ಬರೋದಿಲ್ಲ. ಮತ್ತು ಸೇಮ್ ಆ ಕ್ರೀಮಲ್ಲಿಯೇ ನಾನು ಕವರ್ ಮಾಡಿದ್ದೇನೆ. ಪುನಃ ಸೆಕೆಂಡ್ದು ಲೇಯರಲ್ಲಿ ಸಹ ಹೀಗೇ ಡೈರೆಕ್ಟಾಗಿ ನಾನು ಹೀಗೇ ಹಾಕಿದ್ದೇನೆ. ಮತ್ತು ಕ್ರೀಮಲ್ಲಿ ಫಿಲ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ 1/2 hour ಇಟ್ಟಿದ್ದೇನೆ. ನೋಡಿ 2 ನ್ಯೂಟೆಲ್ಲದು ಕೇಕ್ ನಾನು ಹೀಗೆ ಮಾಡಿ ಕ್ರಮ್ ಕೋಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಇದು ಕೆಳಗೆದು ಬೇಸ್, ಮೇಯ್ನ್ ಬೇಸ್. ಸೊ ಅದು ಚಾಕ್ಲೇಟ್ ಫ್ಲೇವರ್ದು. ಸೊ ಅದಕ್ಕೆ ನಾನು ಗನಾಶ್ ಹಾಕಿ ಎಲ್ಲ ಫುಲ್ ಕವರ್ ಮಾಡಿದ್ದೇನೆ. ಇದನ್ನು ಸಹ ಮತ್ತೆ 1/2 hour ಇಡಲಿಕ್ಕೆ ಉಂಟು ಕೇಕಲ್ಲಿ ಫ್ರಿಜ್ಜಲ್ಲಿ. ನೀವು ಎಷ್ಟು ಹೊತ್ತು ಇಡ್ತೀರಾ ಅದು ಒಳ್ಳೆಯದು. ಆ ನಂತರ ಸೆಟ್ ಆದ ನಂತರ ಇದು ಪಿಂಕ್ ಕಲರ್. ಸೊ ನಾನು ಇದಕ್ಕೆ ಡಾರ್ಕ್ ಪಿಂಕ್ ಕೊಟ್ಟಿದ್ದೇನೆ ಕೆಳಗೆದು ಬೇಸ್ಗೆ. ಅಂದರೆ 3 ಶೇಡ್ ನಾನು ಮಾಡಿದ್ದೇನೆ. ಸೊ 3 ಶೇಡ್ ಇದ್ದರೆ ಚೆಂದ ಕಾಣಿಸ್ತದೆ, ಇನ್ನೂ ಡಾರ್ಕ್ ಇದ್ದರೆ ಅದು ತುಂಬ ಚೆಂದ ಕಾಣಿಸ್ತದೆ. ಆದರೆ ನಾನು ಜಾಸ್ತಿ ಕಲರ್ ಅವಾಯ್ಡ್ ಮಾಡೋದು, ಅಂದರೆ ಜಾಸ್ತಿ ತಿನ್ನೋದು ಒಳ್ಳೆಯದಲ್ಲ ಕಲರ್ ಹಾಗೆ. ಸೊ ಇದು ನೆಕ್ಸ್ಟ್ ಬೇಸ್, ಅಂದರೆ ಮಿಡಲ್ದು ಬೇಸ್ಗೆ ನಾನು ಸ್ವಲ್ಪ ವೈಟ್ ಕ್ರೀಮ್ ಮಿಕ್ಸ್ ಮಾಡಿದ್ದೇನೆ. ಸೊ ಸ್ವಲ್ಪ ಲೈಟ್ ಬಂದಿದೆ ಕಲರ್. ಸೊ ಇದನ್ನು ಸಹ ಸೇಮ್ ಕ್ರಮ್ ಕೋಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಪಿಂಕ್ ಕವರ್ ಮಾಡಿ ಮತ್ತು ಸ್ವಲ್ಪ ಶೇಡಿಂಗ್ ಕೊಟ್ಟಿದೆ. ಮತ್ತು ಇದು ಟಾಪ್ದು ಕೇಕ್, ಇದನ್ನು ಪುನಃ ಸ್ವಲ್ಪ ವೈಟ್ ಕ್ರೀಮ್ ಹಾಕಿ ಇನ್ನೂ ಲೈಟ್ ಮಾಡಿದ್ದೇನೆ. ಆದರೆ ಇದು ತುಂಬ ಲೈಟ್ ಆಗಲಿಲ್ಲ, ಅದಕ್ಕೆ ನಾನು ಏನು ಮಾಡಿದ್ದೇನೆ, ಮೇಲೆ ಜಸ್ಟ್ ವೈಟ್ ಕ್ರೀಮ್ ಉಂಟಲ್ಲ ಅದನ್ನು ಸ್ಪ್ರೆಡ್ ಮಾಡಿದ್ದೇನೆ, ಆವಾಗ ಅದು ವೈಟ್ ಬಂತು. ಇಷ್ಟುವರೆಗೆ ಏನಾಗಲಿಲ್ಲ, ಆದರೆ ಇಲ್ಲಿಂದ ನಾನು ಹೆದರಿಕೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಇದು ಎಲ್ಲ ಮಾಡಿದ್ದೇನೆ, ಓಕೆ ಫಸ್ಟ್ದು ಬೇಸ್ ಹಾಕಿದ್ದೇನೆ, ಅದಕ್ಕೆ ಸ್ಟ್ರಾ ಎಲ್ಲ ಇಟ್ಟಿದ್ದೇನೆ. ಅಂದರೆ ಮೇಲೆದು ಕೇಕ್ದು ವೆಯ್ಟ್ ಕೆಳಗೆ ಬೀಳಬಾರ್ದು ಅಂತ ಇದು ಸ್ಟ್ರಾ ಇಡಲಿಕ್ಕೆ ಉಂಟು ಇಟ್ಟಿದ್ದೇನೆ. ನೆಕ್ಸ್ಟ್ ನನಗೆ ಇದು ಇಡುವಾಗ ತುಂಬ ನನ್ನ ಮುಖ ನೋಡಿ ಹೇಗೆ ಉಂಟಂತ.
ತುಂಬ ಜಾಗ್ರತೆಯಿಂದ ಇದು ಎಲ್ಲಿ ನಾನು ಹೋಲ್ ಮಾಡಿದ್ದೇನೆ ಅದನ್ನು ಕೆಳಗೆ ತರಲಿಕ್ಕೆ ಉಂಟು. ಏನು ಆಗೋದಿಲ್ಲ, ಆದರೆ ನನಗೆ ಫಸ್ಟ್ ಟೈಮ್ ಮಾಡುವಾಗ ತುಂಬ ಹೆದರಿಕೆ ಆಗಿದೆ. ನೀವು ನೋಡ್ತಾ ಇದ್ದೀರಾ ಹೇಗೆ ನಾನು ಎಷ್ಟು ಜಾಗ್ರತೆಯಿಂದ ಅದನ್ನು ಇಡ್ತಾ ಇದ್ದೀನಿ, ಏನಾಗಬಾರ್ದು ಅಂತ. ಆಗಲಿಕ್ಕೆ ಚಾನ್ಸ್ ಯಾವುದೂ ಇಲ್ಲ, ಆದರೆ ನಾನು ಅಷ್ಟು ಪ್ರೊಟೆಕ್ಷನ್ನಿಂದ ಮಾಡಿದ್ದೇನೆ. ಮತ್ತೆ ಸಹ ಒಂದು ಹೆದರಿಕೆ ಇರ್ತದಲ್ಲ, ಅಯ್ಯೋ ಏನಾಗ್ತದ ಇಲ್ವಾ ಅಂತ. ಓಕೆ, ಇದು ನೆಕ್ಸ್ಟ್ ನಾನು ಪೈಪ್ ಸ್ಟ್ರಾ ಕಟ್ ಮಾಡಿದ್ದೇನೆ, ಡಬಲ್ ಕಟ್ ಮಾಡಿದ್ದೇನೆ. ನೆಕ್ಸ್ಟ್ ಇದು ಲೇಯರ್ ಇಡಲಿಕ್ಕೆ ಅಂತ. ಇದು ಲೇಯರ್ ಇಡುವಾಗ ಸಹ ನನಗೆ ತುಂಬ ಭಯ ಆಯಿತು, ಆದರೆ ಹೇಗೆ ಇಟ್ಟಿದ್ದೇನೆ. ಇದು ಆದ ನಂತರ ನಾನು ಡೆಕೋರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಫಸ್ಟ್ ಇದು ಫ್ಲವರ್ ಇಟ್ಟಿದ್ದೇನೆ, ನಾನು ಇದಕ್ಕೋಸ್ಕರ ಈ ಕೇಕ್ಗೋಸ್ಕರ ತಂದಿದ್ದೇನೆ, ಆದರೆ ನನಗೆ ಎಂಥ ಚೆಂದ ಕಾಣಿಸ್ತಾ ಇರಲಿಲ್ಲ ಅದು. ಅದನ್ನು ತೆಗೆದಿದೆ. ಮತ್ತು ಇದು ಫಾಕ್ಸ್ ಬಾಲ್ಸ್ ಉಂಟಲ್ಲ, ಗೋಲ್ಡನ್ ಫಾಕ್ಸ್ ಬಾಲ್ಸ್ ಮತ್ತು ರೆಡ್ ಬಾಲ್ಸ್, ಅದನ್ನು ಇಟ್ಟಿದ್ದೇನೆ. ಇದು ಅದೇ ಚೆಂದ ಕಾಣಿಸ್ತಾ ಇತ್ತು. ಮತ್ತು ಸಣ್ಣದು ದೊಡ್ಡದು ಪರ್ಲ್ಸ್ನಿಂದ ಅದನ್ನು ಡೆಕೋರೇಟ್ ಮಾಡಿದ್ದೇನೆ. ಇದು ನಾನು ಗೋಲ್ಡನ್ ಡಸ್ಟ್ ತಗೊಂಡಿದ್ದೇನೆ, ಪೌಡರ್ ಬರ್ತದೆ ಅದು ಒಂದು. ಅದಕ್ಕೆ ಒಂದು 2 ಡ್ರಾಪ್ಸ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಮತ್ತು ಇದು ಎಲ್ಲ ಹೆಸರು ನಾನು ಫಾಂಡೆಂಟ್ನಿಂದ ಬರೆದಿದ್ದೇನೆ, ಅದನ್ನು ಸ್ಟಿಕ್ ಮಾಡಿದ್ದೇನೆ. ಸೊ ಇದು ಅದು ಸೆಲೆಬ್ರೇಷನ್ಸ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.